ಕಿತಾಪತಿ ಮಾತಾಡಕ್ಕೆ ನಾನು ಕಿತಾಪತಿ ಮಾಡ್ತಿದ್ದೆ ನನಗೆ ಇಷ್ಟ ಲವ್ ಮಾಡ್ತಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ನಮ್ಮ ರಕ್ಷಿತಾ ನಡುವಿನ ಲವ್ ಸ್ಟೋರಿ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದು. ಆದ್ರೆ ಇವತ್ತಿನ ಲೈವ್ ನಲ್ಲಿ ಒಂದು ದೊಡ್ಡ ಅಪ್ಡೇಟ್ ಅದರ ಬಗ್ಗೆ ಸಿಕ್ಕೋಗಿದೆ. ಅದು ಕೂಡ ಗಿಲ್ಲಿನೇ ಡೈರೆಕ್ಟ್ ರಕ್ಷಿತಾ ಬಳಿ ಲವ್ವಿನ ವಿಚಾರ ಮಾತನಾಡಿರುವಂತದ್ದು. ತುಂಬಾ ಜನಕ್ಕೆ ಗೊತ್ತಿರಲ್ಲ. ನಾನು ಬೆಳಿಗ್ಗೆ ಒಂದು ವಿಡಿಯೋನ ಮಾಡಿರ್ತೀನಿ, ಅದರಲ್ಲಿ ಬೈ ಮಿಸ್ ಆಗೋ ಗೊತ್ತಿಲ್ಲ. ಕಾವ್ಯ ಮತ್ತೆ ರಕ್ಷಿತಾ ಜಗಳ ಆಡ್ತಿರೋದು ಗಿಲ್ಲಿಗೋಸ್ಕರ ಅಂತಾನೆ ಹೇಳ್ಬಿಟ್ಟಿದ್ದೆ. ಅದು ಯಾಕೆ ಅಂತ ಹೇಳಿದ್ರೆ, ಕಾವ್ಯ ಗಿಲ್ಲಿ ಜೊತೆಗೆ ತುಂಬಾ ಸಲಿಗೆಯಿಂದ ಇರೋದು ರಕ್ಷಿತನ್ಗೆಲ್ಲೂ ಇಷ್ಟ ಆಗದೆ ಇರ್ಬೋದು, ಅಥವಾ ಗಿಲ್ಲಿ ರಕ್ಷಿತನ್ ಜೊತೆಗೆ ಚೆನ್ನಾಗಿರೋದು ಕಾವ್ಯನ್ಗೆ ಇಷ್ಟ ಆಗದೆ ಇರ್ಬೋದು. ಅದು ಒಂದ್ ಸೈಡ್ ಇಡೋಣ. ಆದ್ರೆ ಇವತ್ತು ಅದಕ್ಕೆ ಲೈವ್ ನಲ್ಲಿ ಕಾಕತಾಳೀಯ ಎಂಬಂತೆ ಗಿಲ್ಲಿನೇ ಡೈರೆಕ್ಟ್ ಆಗಿ ರಕ್ಷಿತನ್ ಬಳಿ ಹೋಗಿ ಕೇಳ್ತಾನೆ, ನೀನ್ ನನ್ನ ಲವ್ ಮಾಡ್ತಾ ಇದೀಯಾ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ರು ಕೂಡ ಲೈನಾಗೆ ಕೂತಿರ್ತಾರೆ. ಸ್ವತಃ ಕಾವ್ಯನೂ ಕೂಡ ಗಿಲ್ಲಿ ಅವರ ರಜತ್ ಅವರ ಪಕ್ಕದಲ್ಲೇ ಕೂತಿರ್ತಾರೆ. ಆಗ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಕೂಡ ಕಾಮಿಡಿ ಮಾಡ್ತಾ ಕೂತಿರ್ತಾರೆ. ಆಗ ರಕ್ಷಿತನ ತಲೆ ಮೇಲಿರುವಂತಹ ಒಂದು ಕೊಂಬೇನಿದೆ ಮುರಿದೋಗಿರುತ್ತೆ. ಆ ಸಮಯದಲ್ಲಿ ರಜತ್ನ ಕರ್ಕೊಂಡು ಗಿಲ್ಲಿ ಅವರು ರಕ್ಷಿತನ ಜೊತೆಗೆ ಕಾಮಿಡಿ ಮಾಡ್ತಿರ್ತಾರೆ. ಯಾರ ಜೊತೆಗೋ ಜಗಳ ಆಡಕ್ಕೆ ಹೋಗಿದ್ದಾಳಣ್ಣ, ಒಂದು ಕೊಂಬು ಮುರ್ಕೊಂಡ್ ಬಂದಾಳು ನೋಡು, ತೀಟೆ ಅಂದ್ರೆ ತೀಟೆ ಅಣ್ಣ, ಸುಮ್ಮನೆ ಇರೋದಿಲ್ಲ ಇವಳು ಅಂತ ಹೇಳಿ ಕಾಮಿಡಿ ಮಾಡ್ತಿರ್ತಾರೆ. ಅಲ್ಲಿ ನಕ್ಕೋತ ಎಲ್ಲರೂ ಕೂತಿರ್ತಾರೆ. ಅಲ್ಲಿ ಕಾವ್ಯನೂ ಕೂಡ ನಗ್ತಾ ಇರ್ತಾರೆ ಗಿಲ್ಲಿ ಅವರ ಕಾಮಿಡಿಗೆ. ನೆನ್ನೆ ನೋಡ್ಬೋದು ನೀವು, ಗಿಲ್ಲಿ ಕಾವ್ಯ ಇಬ್ರು ಕೂಡ ಜಗಳಗಳನ್ನ ಆಡ್ಕೋತಾರೆ. ಯಾಕಂದ್ರೆ ಮನೆಯ ವಿಲ್ಲನ್ ಕೊಟ್ಟಿರೋ ಟಾಸ್ಕ್ ಅನ್ನ ಗಿಲ್ಲಿ ಅವರು ಸಂಪೂರ್ಣ ಮುಗಿಸಿದ್ದಾರೆ. ಬಟ್ ಅದು ಇದುವರೆಗೂ ಕೂಡ ಕಾವ್ಯನ್ ಗೊತ್ತಿಲ್ಲ. ಆದ್ರೆ ಗಿಲ್ಲಿಯ ಮಾತಿಗೆ ನಗಲ್ಲ ಅಂತ ಹೇಳಿದ್ದಂಥ ಕಾವ್ಯ ಈಗ ನಗ್ತಾ ಕೂತಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. ಆದ್ರೆ ಇವರಿಬ್ರು ಮಾಡ್ತಿರೋಂಥ ತಮಾಷೆ ನೋಡ್ಬೋದು. ನೆನ್ನೆ ಗಿಲ್ಲಿಗೆ ಕಾವ್ಯನಿಗೆ ರೇಗಿಸ್ ಮೇಲೆ ಅಲ್ಲೇನೋ ಮಾತಾಡ್ಬೇಕಾದ್ರೆ ರಕ್ಷಿತಾ ಹೋಗಿ ಹತ್ರ ಹೋದಾಗ ಕಾಮಿಡಿ ಡೈಲಾಗ್ ಅನ್ನ ಹೊಡಿತಾರೆ. ಅಲ್ಲೂ ತುಂಬಾ ಕಾಮಿಡಿಯನ್ನ ಮಾಡ್ತಿರ್ತಾರೆ. ಗಿಲ್ಲಿಗೆ ಯಾರಾದ್ರೂ ವಿರುದ್ಧವಾಗಿ ಮಾತಾಡೋಕೆ ಬಂದ್ರೆ ಅಥವಾ ಅವನ ಮೇಲೆ ಫೈಟಿಗೆ ಬಂದ್ರೆ ಪಾಪ ರಕ್ಷಿತಾ ಎಲ್ಲೇ ಇದ್ರು ಓಡ್ ಬಂದು ಗಿಲ್ಲಿಯಾಗಿ ಸಪೋರ್ಟಾಗಿ ನಿಂತ್ಕೊಳ್ಳೋದು. ರಕ್ಷಿತನ ಹತ್ರ ಯಾರೇ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಮಾಡ್ತಿದ್ರು, ಆ ಸಮಯದಲ್ಲಿ ಗಿಲ್ಲಿ ಪರ ಬ್ಯಾಟ್ ಬೀಸೋದು ರಕ್ಷಿತಾ. ಅದೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಗಿಲ್ಲಿಯ ಕಾಮಿಡಿ ಮಾಡ್ಬೇಕಾರೆ, ಆ ಕೊಂಬು ಕಿತ್ತೋಗಿರೋ ಬಗ್ಗೆ ಅದೆಲ್ಲ ಮಾಡ್ಬೇಕಾರೆ, ಯಾಕೆ ನನ್ನ ಹತ್ರನೇ ತುಂಬಾ ಇರ್ತೀಯ, ನನ್ನ ಜೊತೆಗೆ ತುಂಬಾ ನೋಡ್ತಿರ್ತೀಯ, ನನ್ನನ್ನು ಲವ್ ಗಿವ್ ಮಾಡ್ತಿದ್ಯಾ ಅಂತ ಹೇಳಿ ಕೇಳೇ ಬಿಡ್ತಾನೆ. ಆ ಸಂದರ್ಭದಲ್ಲಿ ರಜತ್ ಮತ್ತೆ ನಮ್ಮ ಕಾವ್ಯ ಸಿಕ್ಕಾಪಟ್ಟೆ ನಗ್ತಾರೆ. ಕಾವ್ಯ ಇಲ್ಲೆಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ, ತುಂಬಾ ನಗ್ತಾರೆ. ಇದನ್ನ ಕಾಮಿಡಿಯಾಗಿ ತಗೊಂಡಿದ್ದಾರೆ. ಏನೇ ಆಗ್ಲಿ ತುಂಬಾ ಜನ ಅದಕ್ಕೆ ಒಂದು ಕಮೆಂಟ್ಗಳನ್ನ ಏನ್ ಹಾಕ್ತಿದ್ದಾರೆ ಅಂದ್ರೆ, ನಾವು ಪ್ರೀಸೋರ್ಗಿಂತ ನಮ್ಮನ್ ಪ್ರೀಸೋರ್ನ ನಾವು ಇಷ್ಟಪಡಬೇಕು ಅನ್ನೋದನ್ನ ಹಾಕ್ತಾ ಇದ್ದಾರೆ. ಏನೇ ಆಗ್ಲಿ ತುಂಬಾ ಜನಕ್ಕೆ ಮನ್ಸೊಳಗೆ ಇರ್ತದೆ, ರಕ್ಷಿತಾ ಎಲ್ಲೋ ಒಂದು ಕಡೆ ಗಿಲ್ಲಿನ ಫೇವರ್ ಮಾಡ್ತಾಳೆ, ಇಷ್ಟಪಡ್ತಿದ್ದಾಳೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ರು. ಈಗ ಗಿಲ್ಲಿಗೂ ಕೂಡ ಸ್ವತಃ ಅದೇ ಅನ್ಸಿರ್ಬೋದು. ಕಾಮಿಡಿಗೂ ಸೀರಿಯಸ್ ಆಗೋ ಆ ವಿಚಾರ ಹೊರಗಡೆ ಬಂದಿದೆ. ತುಂಬಾ ಚರ್ಚೆ ಆಗ್ತಿದೆ, ತುಂಬಾ ವೈರಲ್ ಕೂಡ ಆಗ್ತಾ ಇದೆ. ಆ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಗಿಲ್ಲಿಗೆ ಕಾವ್ಯ ಮತ್ತೆ ರಕ್ಷಿತಾ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಅದಂತೂ ನಿಜ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.